ಈ ಸಂದರ್ಭದಲ್ಲಿ ರುಕ್ಮಿಣೀ ದೇವಿಯ ಮನೋಹರವಾದ ಅಂದವನ್ನು ವರ್ಣಿಸ್ತಾರೆ. ಕುಚ ಕುಂಭಮುಲ ಮೀದಿ ಕುಂಕುಮತೋರಾಯು హారంబులరుణంబులగుచు మెరియన్ గరపల్లవము సాచి కదలింపనంగుళీయక ಕಂಕಣ ಪ್ರಬಲಾವರಿಂಚೇ. ಆ ತನ್ನ ವಕ್ಷಸ್ಥಳಕ್ಕೆ ಅವಳು ಹಚ್ಚಿಕೊಂಡಿದ್ದಂತಹ ಕುಂಕುಮದ ಗಂಧ ಕುಂಕುಮ ಎಲ್ಲ ಲೇಪಿಸ್ಕೊಳ್ತಾ ಇದ್ರು. ಅದರ ಒಂದು ಪ್ರಭೆಯಿಂದ ಅವಳು ಹಾಕ್ಕೊಂಡಿರ್ತಕ್ಕಂತಹ ಆ ಹಾರಗಳೆಲ್ಲ ಅರುಣಪ್ರಭೆಯಿಂದ ಬೆಳಗ್ತಾ ಇದ್ದಂತೆ. ಕರಪಲ್ಲವಮು ಸಾಚಿ ಕದಲಿಂಪ, ಅವಳು ಕರಪಲ್ಲವನ್ನ ಚಾಚಿ ಆ ಒಂದು ಸಖಿಯ ಕೈಯಿಂದ ಚಾಮರವನ್ನ ಇಸ್ಕೊಳ್ತಾಳೆ. ಆಗ ಅವಳು ಕೈ ಕದಲಿದ ತಕ್ಷಣ ಅವಳ ಅಂಗುಲೇಖಗಳು, ಕಂಕಣಗಳು ಇವೆಲ್ಲವೂ ಕೂಡ ಪ್ರಭೆಯನ್ನ ಬೀರ್ತಾ ಇವೆ. ಅವಳ ಕೈ ಚಾಚಿದ್ದೇ ತಡ ಮಿಣ ಮಿಣ ಮಿರುಗುತ್ತಾ ಇವೆ. ಅಲ್ಲೆಲ್ಲವನ್ನೂ ಕೂಡ ಬೆಳಕಿನ ಕಿರಣಗಳನ್ನ ಹುಮ್ಮಿಸ್ತಾ ಇವೆ. ಗದಲಿನ ಬಹುರತ್ನ ಕಲಿತ ನೂಪುರಮುಲ ಗಂಭೀರ ನಿನದಂಬುಗಡಲು ಗೊನಂಗ ಕಾಂಚನ ಮಣಿಕರ್ಣಿಕಾ ಮಯೂಖಂಬುಲು ಗಂಡಪಾಲಿಕಪೈ ಗಂತುಲಿಡಗ. ಆ ರುಕ್ಮಿಣೀ ದೇವಿ ಚಾಮರವನ್ನ ತೆಗೆದುಕೊಂಡು ಕೃಷ್ಣನನ್ನ ಸಮೀಪಿಸಕ್ಕೆ ಅಂತ ಒಂದು ಹೆಜ್ಜೆ ಎತ್ತಿ ಇಡ್ತಾಳೆ. ಅವಳು ಕದಲಿದ ತಕ್ಷಣ ಬಹುರತ್ನ ಕಲಿತ ನೂಪುರಮುಲು, ಕಾಲಿಗೆ ತೊಟ್ಟಿದ್ದಂಥ ಗೆಜ್ಜೆ, ಕಾಲ್ ಕಡಗ, ಅಂದುಗೆಗಳು, ನೂಪುರಗಳು ಎಲ್ಲವೂ ಕೂಡ ಘಲ್ ಘಲ್ ಅಂತ ಗಂಭೀರ ನಿನದಂಬುಗಡಲು ಕೊನಂಗ. ಆ ಪ್ರದೇಶವೆಲ್ಲ ಅವುಗಳ ಒಂದು ಮೃದು ಮಧುರವಾದಂತಹ ಮಂಜುನಾದಕ್ಕೆ ಶಿಂಜಾನ ಮಂಜೀರ ಮಂಡಿತ ಪದಾಂಬುಜ ಅಂತ ಹೇಳ್ತಾರಲ್ಲ, ಮಂಡಿತ ಶ್ರೀ ಪದಾಂಬುಜ, ಆ ರೀತಿಯಲ್ಲಿ ಅವಳ ನೂಪುರಗಳಿಂದ ಹೊಮ್ತಾ ಇರ್ತಕ್ಕಂಥ ಗಂಭೀರ ನಿನದ ಅಲ್ಲೆಲ್ಲ ತುಂಬಿತಾ ಇದೆ. ಕಾಂಚನ ಮಣಿಕರ್ಣಿಕಾ ಮಯೂಖಂಬುಲು, ಅವಳು ಕಿವಿಯಲ್ಲಿ ಧರಿಸಿರತಕ್ಕಂಥ ಕರ್ಣಾಭರಣಗಳಿಂದ ಹೊಮ್ಮತಾ ಇರತಕ್ಕಂತಹ ಒಂದು ಕಿರಣಗಳು ಗಂಡಪಾಲಿಕ ಪೈ ಗಂತುಲಿಡಗ, ಅವಳ ತುಂಬು ಗೆನ್ನೆಗಳ ಮೇಲೆ ನಾಟ್ಯವಾಡ್ತಾ ಇದೆ. ಗುರುಳು ನರ್ತಿಂಪ ಪಯ್ಯದ ಕೊಂಗುದೂಗ, ಅವಳ ಕುರುಳು ಕೇಶರಾಶಿ ಅಷ್ಟು ಸುಂದರವಾಗಿದೆ. ಅವು ಕೂಡ ಅವಳ ಹಣೆಯ ಮೇಲೆ ಲಾಸ್ಯ ಮಾಡ್ತಾ ಇದೆ. ನಡೀತಾ ಇರುವಾಗ ಹಿಂದೆ ಜಡೆ ಕೂಡ ನರ್ತನ ಮಾಡ್ತಾ ಇದೆ. ಪಯ್ಯದ ಕೊಂಗುದೂಗ, ಅವಳ ಸೆರಗು ಸರಿತಾ ಇದೆ. ಬೋಟಿಚೇನುನ್ನ ಚಾಮರ ಪುಚ್ಚು ಕೊನುಚು, ತನ್ನ ಚೇಟಿಯ ಕೈಯಲ್ಲಿದ್ದಂತಹ ಚಾಮರವನ್ನ ತಾನು ತೆಗೆದುಕೊಂಡ್ಲು. ಜೀವಿತೇಶ್ವರು ರುಕ್ಮಿಣಿ ಸೇರ ನರಿಗಿ ವೇಟ್ಕಲಿ ಗುರೊತ್ತ ಮೆಲ್ಲನ ವೀವದೊಡಗೆ. ಆ ಜೀವಿತೇಶ್ವರನಾದಂಥ ಶ್ರೀ ಕೃಷ್ಣ ಪರಮಾತ್ಮ ವಿಶ್ರಾಂತಿ ತೆಗೆದುಕೊಳ್ತಾ ಇರ್ತಕ್ಕಂತಹ ಕಡೆಗೆ ಇವಳು ಬಂದ್ಲು. ತಾನು ಚಾಮರವನ್ನ ತೆಗೆದುಕೊಂಡು ಬಂದು ಅವನಿಗೆ ವೀವದೊಡೆಗೆ ಮೃದುವಾಗಿ ಬೀಸ್ತಾ ಇದ್ದಾಳೆ. ಆಗ ಅವಳ ಕಂಕಣಗಳಿಂದ ಹೊಮ್ತಕ್ಕಂತಹ ಮತ್ತೆ ಉಂಗುರಗಳಿಗಿಂತ ಹೊಮ್ತಕ್ಕಂಥ ಕಿರಣಗಳು ಎಲ್ಲ ಕಡೆಯಲ್ಲೂ ರಂಗಿನ ಆಟ, ರಂಗಿನ ಉಕುಳಿ ಆಡ್ತಾ ಇವೆ. ಅವಳು ಅಡಿ ಇಡ್ತಾ ಬರ್ತಾ ಇದ್ರೆ ಗೆಜ್ಜೆಗಳು ಗಲ್ ಗಲ್ ಅಂತ ಶಬ್ದ ಕೂಡ ಆಗ್ತಾ ಇದೆ. ಒಂದು ಮಧುರವಾದ ಸನ್ನಿವೇಶ. అప్పుడు పతియే రూపము దాల్చినందదన రూపంబైన రూపంబుతో సతిదానుండెడు నట్టి రూపవతి నా చంద్రాస్య నా లక్ష్మీ నా సుతనున్ ರುಕ್ಮಿಣೀ ನಾಯನನ್ಯಮತಿ ನಾ ಶುದ್ಧಾಂತರಂಗಂಗಳ ಚತುರತ್ವಂಬುನ ಶೌರೀಟ್ಲನಿಯನ್ ಚಂಚತ್ ಮಂದಹಾಸಂಭುತೋನ್. పతి ఏ రూపము దాల్చిನನ್ ತದನ ರೂಪಂಬೈನ ರೂಪಂಬುತೋ, ಅಂದರೆ ಲಕ್ಷ್ಮೀನಾರಾಯಣರಿಗೆ ಅಭೇದ. ರಾಘವತ್ವೇ ಭವೇತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅನ್ಯೇಷು ಅವತಾರೇಶು ವಿಷ್ಣೋರೇಶ ಅನಪಾಯಿನಿ ಅಂತ. ಅಂದ್ರೆ ಮಹಾವಿಷ್ಣುವನ್ನ ಒಂದು ಅರೆಗಳಿಗೆ ಕೂಡ ಬಿಟ್ಟಿರಲಾರಳು, ಅವನ ವಕ್ಷಸ್ಥಳದಲ್ಲೇ ಅವಳ ಸ್ಥಿರವಾಸ. ಹೀಗಿರ್ತಕ್ಕಂಥ ಸತಿ ಪತಿಗೆ ಅನುರೂಪಳಾಗಿ ನಡವಳಿಕೆ ಇರ್ತಕ್ಕಂತಹವಳು ರುಕ್ಮಿಣೀ ದೇವಿ ಮಹಾಪತಿವ್ರತೆ. ಅವನು ಯಾವಾಗ ಏನು ಅಪೇಕ್ಷೆ ಪಟ್ರೆ ಅದನ್ನ ನೆರವೇರಿಸ್ತಕ್ಕಂತಹವಳು. ಸತಿ ತಾನುಂಡೆಡು ನಟ್ಟಿ ರೂಪವತಿ ಆ ಚಂದ್ರಾಸ್ಯ, ಚಂದ್ರನಂತೆ ಮನೋಹರವಾದಂತಹ ಬೆಳದಿಂಗಳ ಕಾಂತಿ ಹೊಮ್ಮುತ್ತಾ ಇರುತ್ತೆ ಅವಳ ಸುಂದರವಾದ ಮುಖಾರವಿಂದದಿಂದ.
ಅಂತಹ ಆ ಅನನ್ಯವತಿ ಶುದ್ಧಾಂತರಂಗ ಅಂತಂದರೆ ಪತಿಯೆಡೆಗೆ ಅಷ್ಟು ಒಂದು ಭಕ್ತಿಭಾವ, ಅವನ ಮೇಲೆ ಅನನ್ಯವಾದ ಪ್ರೀತಿ ಆದರಗಳು ಇದ್ದಂಥ ರುಕ್ಮಿಣೀ ದೇವಿ ಆ ಹರಿಯನ್ನು ಸಮೀಪಿಸಿದಳು. ಆಗ ಕಳಾಚತರತ್ವಂಬುನ, ಅವನು ಕಲಾಚತುರ, ಎಲ್ಲ ಕಲೆಗಳು ಚೆನ್ನಾಗಿ ಗೊತ್ತು. ಈಗ ಒಂದು ಹಾಸ, ಮಂದಹಾಸ, ಚಂಚನ್ಮಂದಹಾಸಂಬುತೋನ್, ಮುಖದಲ್ಲಿ ಮಂದಹಾಸವನ್ನು ತೋರಿಸ್ತಾ ಆ ಶೌರಿ ಚಾತುರ್ಯದಿಂದ ಒಂದು ಮಾತನ್ನು ಆಡಿದ ಲಕ್ಷ್ಮೀದೇವಿಯನ್ನು ಕುರಿತು. ಈಗ ಇಲ್ಲಿ ಕಾಮಕಲಾ ವಿಲಾಸ ಅವನು ತೋರಿಸ್ಬೇಕಲ್ಲ, ಅವನು ಯಾವ ರೀತಿ ಅವಳೊಡನೆ ಒಡನಾಡ್ತಾನೆ, ಯಾವ ರೀತಿ ಅವಳೊಡನೆ ಚಕ್ಕಂದಾಡ್ತಾನೆ, ಅಥವಾ ಚಕ್ಕಂದ ಅನ್ನೋಕ್ಕಿಂತ ಅವಳನ್ನ ಹೇಗೆ ರೇಗಿಸ್ಬೋದು, ಅವಳ ಮನಸ್ಸನ್ನು ಹೇಗೆ ಅವನು ಆವರಿಸ್ಕೊಳ್ಬೋದು ಎಲ್ಲ ಮಾಡ್ತಾನಲ್ಲ. ಚತುರತೆಯಿಂದ ಮೃದುವಾದ ಮಂದಹಾಸವನ್ನು ಸೂಸುತ್ತಾ ಶ್ರೀಕೃಷ್ಣ ಮುಂದಿನಂತೆಂದ. ಬಲಶೌರ್ಯಂಬುಲ ಭೋಗಮೂರ್ತಿ ಕುಲರೂಪತ್ಯಾಗ ಸಂಪದ್ಗುಣಂಬುಲ ದಿಕ್ಪಾಲುರ ಕಂಠೆ ಚೈತ್ಯಮುಖರುಲ್ പൂർണുൽ ഘനുൽ വാരിക്കിന്നേലത തല്ലിയൂതൻറിയുൻ സഹജുണ്ടുൻ നിന്നിച്ചിനംബോക ഈ ബലവദ്ഭീരുല ವಾರ್ಧಿಲೀನುಲ ಮಮುಂಬಾಟಿಂಪನಿ ಕೇಟಿಕಿನ್. ಮದುವೆ ಆಗಿ ಎಷ್ಟು ವರ್ಷಗಳಾಗಿದೆ. ಈಗ ಹಿಂದಿನದನ್ನು ತೆಗೆದು ಕುಚೇಷ್ಟೆ ಮಾಡಿ ಸ್ವಲ್ಪ ರುಕ್ಮಿಣೀ ದೇವಿಯನ್ನು ರೇಗಿಸೋಣ ಅಂತ ಚತುರೋಕ್ತಿಗಳನ್ನು ಆಡ್ತಾ ಇದ್ದಾನೆ. ಬಲಶೌರ್ಯಂಬುಲ ಭೋಗ ಮೂರ್ತಿಕುಲ ರೂಪ ತ್ಯಾಗ ಸಂಪದ್ಗುಣಂಬುಲ ದಿಕ್ಪಾಲರು ಕಂಟೆ ಚೈತ್ಯಂ ಕುರುಲ್ ಪೂರ್ಣುಲ್. ಹೌದು ರುಕ್ಮಿಣಿ, ನನ್ನನ್ನ ಏನಂತ ನೀನು ಮದುವೆ ಆದೆ? ಬಲದಲ್ಲಿ, ಶೌರ್ಯದಲ್ಲಿ, ಭೋಗದಲ್ಲಿ, ಅಂದದಲ್ಲಿ, ಆಕಾರದಲ್ಲಿ, ಶಕ್ತಿಯಲ್ಲಿ, ಕುಲದಲ್ಲಿ, ಸಂಪತ್ತಿನಲ್ಲಿ, ಎಲ್ಲದರಲ್ಲೂ ಕೂಡ ದಿಕ್ಪಾಲಕರಾದಂಥ ದೇವತೆಗಳಿಗಿಂತಹ ಶಿಶುಪಾಲ ಮುಂತಾದವರು ಬಹಳ ದೊಡ್ಡವರು. ನಿನ್ನಪ್ಪ ಅಮ್ಮ, ನಿನ್ನ ಸಹೋದರ ಎಲ್ಲರೂ ನಿನ್ನನ್ನು ಅವನಿಗಿಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಹಾಗಿರ್ಬೇಕಾದ್ರೆ ನನಗ ಯಾರಿದ್ದಾರೆ ಅಂತ ಶತ್ರುಗಳು ಎದುರಾದರೆ ಓಡಿ ಹೋಗ್ತೀನಿ. ಬಲವದ್ಭೀರು ಅಂತಂದರೆ ಈಗಾಗಲೇ ನರಕಾಸುರನ ಜರಾಸಂಧನ ಜೊತೆಯಲ್ಲಿ ಯುದ್ಧವಾಡುವಾಗ ಆ ಒಂದು ಯುದ್ಧ ಭೂಮಿಯನ್ನು ಬಿಟ್ಟು ಕೃಷ್ಣ ಪಲಾಯನ ಮಾಡಿದ್ದು, ನಡ್ಕೊಂಡೇ ಹೊರಟೋಗ್ತಾನಲ್ಲ, ಅದನ್ನು ನೋಡಿದ್ದೀವಿ. ಆ ರೀತಿ ಬಲವದ್ಭೀರು ನಾನು. ವಾರ್ತಿಲೀನುಲ, ಇಲ್ಲಿ ಬಂದು ಸಮುದ್ರದೊಳಗಡೆ ದ್ವಾರಕಾಪಟ್ಟಣ ಕಟ್ಕೊಂಡು ನಾನು ಇಲ್ಲಿದ್ದೀನಿ. ಇಂತಹ ನನ್ನನ್ನು ನೀನು ಯಾಕೆ ಮದುವೆ ಮಾಡಿಕೊಂಡೆ? ಅವನ್ನೇ ಮದುವೆ ಮಾಡ್ಕೋಬೋದಾಗಿತ್ತಲ್ಲ. ನಿಮ್ಮಣ್ಣ, ನಿಮ್ಮಮ್ಮ, ನಿಮ್ಮ ತಂದೆ ಎಲ್ಲರಿಗೂ ತುಂಬ ಇಷ್ಟ ಇತ್ತಲ್ವಾ ಆ ಶಿಶುಪಾಲನಿಗೆ, ಚೈತ್ಯನಾದ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ. ಅಂಥದ್ದು ನೀನಂತಹ ಒಬ್ಬ ಯೋಗ್ಯನಾದವನನ್ನು ಬಿಟ್ಟು ನನ್ನ ಹಿಂದೆ ಬಂದಿಯಲ್ಲ, ಯಾಕೆ? ನನ್ನಲ್ಲಿ ಅಂಥದ್ದೇನು ಕಂಡೆ ಅಂತ ಅವಳನ್ನ ಕೀಟ್ಲೆ ಮಾಡ್ತಾ ಇದ್ದಾನೆ. లోకుల నడివడిలో నివారముగాము పరులకు మాజాడ బయలు పడదు బలమదోపేతులు పగగొండ్రు మాతోడ రాజపీఠములకు రాము తరచు శరణంబు మాకు నీ జలరాశి సతతంబు నిష్కించనుల మేము నిధులు లేవు కలవారు చుట్టాలు గారు నిష్కించన జనబంధులము ముక్త సంగ్రహలము గూఢవర్తనులము గుణహీనులము భిక్షులైన వారింగాని నాశ్రయింపం ఇందు ముఖలు దగులరిటువంటి మము బోటి వారి నేల దగుల ವಾರಿಜಾಕ್ಷಿ. ಅಮ್ಮ ವಾರಿಜಾಕ್ಷಿ, ನೀನು ನನ್ನನ್ನು ಯಾಕೆ ಮದುವೆ ಮಾಡಿಕೊಂಡೆ? ನಾವೇನು ತುಂಬ ಸಂಪತ್ತುಳ್ಳವರಲ್ಲ. ಕುಚೇಷ್ಟೆ ಅಥವಾ ಸ್ವಲ್ಪ ಈ ರೀತಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅನ್ನೋ ಬದಲು ನಾವು ಅನ್ನೋದಕ್ಕಂಥದ್ದು ಲೋಕದ ರೂಢಿ. ನಾವೇನು ಬಿಡಮ್ಮ ನಿಮ್ಮಂಥವ್ರ? ನಮಗೇನು ನಿಮ್ಮ ಹಾಗೆ ಐಶ್ವರ್ಯ ಇದೆಯಾ?
ಅಂತ ಮಾತಾಡ್ತಕ್ಕಂಥ ರೀತಿ ನೋಡಿದ್ದೀವಿ. ಇಲ್ಲಿ ಶ್ರೀಕೃಷ್ಣ ಕೂಡ ತಾನು ಚೇಷ್ಟೆ ಮಾಡ್ತಾ ರುಕ್ಮಿಣಿ ಜೊತೆಲಿ ಹಾಗೇನೇ ಮಾತಾಡ್ತಾ ಇದ್ದಾನೆ. లోకుల నడువడిలోని వారముగాము ಪರುలకు ಮಾ ಜಾಡ ಬಯಲು ಪಡೆದು. ನಿಜ, ಲೋಕದಲ್ಲಿ ಎಲ್ಲರೂ ಯಾವ ರೀತಿ ವರ್ತಿಸ್ತಾರೋ ನಾವು ಆ ರೀತಿ ವರ್ತಿಸಲ್ಲ. ಪರುలకు ಮಾ ಜಾಡ ಬಯಲು ಪಡೆದು. ಪರುಲು ಅಂತಂದ್ರೆ ಶತ್ರುಗಳು ಅಂತ ಕೂಡ ಅನ್ಕೋಬಹುದು. ಹಿರಣ್ಯಕಶಿಪು ಹಿರಣ್ಯಾಕ್ಷ ಎಲ್ಲ ಹುಡುಕೊಂಡು ತಿರುಗಿದ್ರು, ವಿಷ್ಣು ಎಲ್ಲಿದ್ದಾನೆ ವಿಷ್ಣು ಎಲ್ಲಿದ್ದಾನೆ ಅಂತ. ಅವನಿರತಕ್ಕಂಥ ನೆಲೆಯನ್ನ ಕಂಡುಕೊಳ್ಳಿಕ್ಕೆ ಅವರ ಕೈಲಿ ಸಾಧ್ಯವಾಗಲಿಲ್ಲ. ಪರುలకు ಮಾಜಾಡ ಬಯಲು ಪಡೆದು ಬಲಮದೋಪೇತುಲು ಪಕಗೊಂಡ್ರು ಮಾತೋಡ ರಾಜಪೀಠములకు ರಾಮ ತರಚು. ಇಲ್ಲಿ ನಮಗೆ ಕಂಸನನ್ನ ಸಂಹಾರ ಮಾಡಿದ್ದು ಗುರ್ತಕ್ಕೆ ಬರುತ್ತೆ. ಬಲ ಮದ ಇರತಕ್ಕಂತಹ ಅವರೆಲ್ಲ ನಮ್ಮನ್ನ ನೋಡಿದ್ರೆ ಹಾಗೆ ಮಾಡ್ತಾರೆ. ನಮ್ಮನ್ನು ನೋಡಿದ್ರೆ ಅವರಿಗೆ ಆಗುವುದಿಲ್ಲ, ಸೈರಿಸೋದಿಲ್ಲ. ಕಂಸ, ಜರಾಸಂಧ ಮುಂತಾದವರೆಲ್ಲರೂ ಕೃಷ್ಣನ ಮೇಲೆ ಒಂದು ಹಗೆಯನ್ನ ಕಾರದವರೇ. ರಾಜಪೀಠ ಮೂಲಕ ರಾಮ ತರಚು. ಕಂಸನನ್ನ ಸಂಹಾರ ಮಾಡ್ದ. ತಾನೇ ಬೇಕಾದ್ರೂ ಆ ಸಿಂಹಾಸನ ಅಧಿರೋಹಣ ಮಾಡಬಹುದಾಯಿತು ಕೃಷ್ಣ. ಆದರೆ ಅವನು ಸಿಂಹಾಸನವನ್ನ ಏರ್ಲಿಲ್ಲ, ಉಗ್ರಸೇನ ಮಹಾರಾಜನಿಗೆ ಕೊಟ್ಟು ಬಿಟ್ಟ. ಅದನ್ನು ಸೂಚಿಸುವ ಹಾಗೆ ರಾಜಪೀಠ ಮೂಲಕ ರಾಮ ತರಚು ಶರಣಂಬು ಮಾಕುನಿ ಜಲರಾಶಿ ಸತತಂಬು. ನಿಷ್ಕಿಂಚನುಲ ಮೇಮು ನಿಧುಲಲೇವು. ನಾವು ಅಕಿಂಚನರು, ನಮ್ಮ ಹತ್ರ ಏನೂ ಐಶ್ವರ್ಯ ಇಲ್ಲ. ಅದು ಅಲ್ಲದೆ ಸದಾ ಕಾಲ ಈ ಜಲರಾಶಿಯಲ್ಲೇ ನಮ್ಮ ವಾಸ, ಈ ಸಮುದ್ರದಲ್ಲೇ ನಮ್ಮ ವಾಸ. ನಾರಾಯಣ ಅವನು ಪ್ರಳಯ ಜಲದಲ್ಲಿ ಇದ್ದಂತಹವನೇ ಅವನೊಬ್ಬನು ಅಂತಂದ್ರೆ ಎಲ್ಲರಿಗೂ ಈಶ್ವರ ಅವನು. ಈ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ನಿಯಮಿಸ್ತಕ್ಕಂಥ ಈಶ್ವರ ಅನ್ನತಕ್ಕಂಥ ಒಳಾರ್ಥವನ್ನ ನಾವಿಲ್ಲಿ ತೆಗೆದುಕೊಳ್ಳಬಹುದು. ಕಲಬಾರು ಚುಟ್ಟಾಲುಗಾರು. ಹೋಗ್ಲಿ, ನಮ್ಮ ಹತ್ರಂತೂ ದುಡ್ಡಿಲ್ಲ ಅಂತಂದ್ರೆ ದುಡ್ಡಿರೋರು ಯಾರು ನಮಗ್ ನೆಂಟ್ರಿಲ್ಲಮ್ಮ. ಸಿರಿ ಇದ್ರೆ ಪರಿಪರಿ ನೆಂಟ್ರು ಅನ್ನೋದು ಒಂದು ಗಾದೆ. ಅಂತಂದ್ರೆ ಚೆನ್ನಾಗಿ ನಮ್ಮ ಹತ್ರ ಐಶ್ವರ್ಯ ಎಲ್ಲ ಇದ್ರೆ ಬೇರೆ ಬೇರೆ ತರ ನೆಂಟ್ರೆಲ್ಲ ಹುಡ್ಕೊಂಡು ಬರ್ತಾರೆ. ನಮ್ಮ ಹತ್ರ ಐಶ್ವರ್ಯವೇ ಇಲ್ಲದೆ ಇದ್ರೆ ಸಿರಿವಂತ ನೆಂಟ್ರು ಯಾರು ನಮ್ಮ ಸಹವಾಸ ಮಾಡಲ್ಲ. ನಿಷ್ಕಿಂಚನ ಜನಬಂಧುಲಮು ಮುಕ್ತ ಸಂಗ್ರಹಲಮು. ನಾವೇನಿದ್ರು ಏನು ದುಡ್ಡು ಕಾಸು ಇರಲ್ವಲ್ಲ ಅಂತಹವರೇ ನಮಗ್ ಬಂಧುಗಳು. ಮುಕ್ತ ಸಂಗ್ರಹಲಮು ಅಂತಂತಂದ್ರೆ ಯಾವ ಮುನೀಶ್ವರರಾದರೆ ತಮ್ಮಲ್ಲಿರ್ತಕ್ಕಂತಹ ಕಾಮಕ್ರೋಧಾದಿಗಳನ್ನೆಲ್ಲ ತ್ಯಜಿಸಿ ಮುಕ್ತರಾಗಿರ್ತಾರೋ ಅಂತಹವರ ಜೊತೆಯಲ್ಲಿರ್ತಾನೆ ಪರಮಾತ್ಮ ಅನ್ನತಕ್ಕಂತಹ ಭಾವ ಇಲ್ಲಿ. ಗೂಢವರ್ತುನಲಮು ಗುಣಹೀನುಲಮು. ಅಯ್ಯೋ, ನಮ್ಮ ನಡವಳಿಕೆ ಯಾರಿಗೂ ಗೊತ್ತಾಗಲ್ಲ. ಯಾರಿಗೆ ತಾನೇ ತಿಳಿಯಲಿಕ್ಕೆ ಸಾಧ್ಯ ಪರಮ ಪುರುಷನ ಲೀಲೆಗಳು. ಗುಣಹೀನುಲಮು. ಸತ್ವರಜಸ್ತಮೋ ಗುಣಗಳ ಯಾವುವೂ ಇವನಿಗೆ ಅಂಟದು. ನಿರ್ಗುಣ ನಿರಾಕಾರ ಪರಮಾತ್ಮ ಇವನು. ಭಿಕ್ಷುಲೈನ ವಾರಿಂಗಾನಿ ಆಶ್ರಯಿಂಪ. ಭಿಕ್ಷುಕರನ್ನಾದ್ರೂ ಮದುವೆ ಮಾಡ್ಕೊಳ್ತಾರೆ ಹಿಂದೂ ಮುಖಿಯರು. ಆದರೆ ಈ ರೀತಿಯಾಗಿ ನಮ್ಮಂತಹವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ. ಅಂತಹದ್ರಲ್ಲಿ ನೀನು ರಾಜರು ಬಂದಿದ್ರಮ್ಮ ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ. ಅವ್ರನ್ನೆಲ್ಲ ಬಿಟ್ಟು ఏలదగుల వారి జాక్షి. ఇటువంటి మముబోటి వారిని ఏలదగుల వారి ಜಾಕ್ಷಿ. ಈ ರೀತಿಯಾಗಿ ನನಗೇನು ಇಲ್ಲ, ನಾನು ನಿರ್ಗುಣ ನಿರಾಕಾರ ಪರಬ್ರಹ್ಮ, ನನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ರಾಜಪದವಿ ಇಲ್ಲ, ಎಂಥದ್ದು ಇಲ್ಲ. ಯಾರು ಈ ಥರದವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ. ನೀನ್ಯಾಕೆ ರಾಜಾದಿರಾಜರನ್ನ ಬಿಟ್ಟು ನನ್ನ ಹಿಂದೆ ಬಂದು ನನ್ನನ್ನು ಮದುವೆ ಮಾಡ್ಕೊಂಡಿದ್ಯಾ ಅಂತ ಛೇಡಿಸ್ತಾ ಇದ್ದಾನೆ ರುಕ್ಮಿಣೀ ದೇವಿಯನ್ನ. సిరియును వంశము రూపును సరియైన వివాహ సఖ్య సంబంధంబుల్ జరుగును సరిగా కున్నను జరుగవు లోలాక్షి ఎట్టి సంసారులకున్ తగదని ఎరుగవు మమ్మన్ దగిలితివి మృగాక్షి దీనందప్పగు నీకుందగిన మనుజేంద్రునొక్క నిందగులుము గుణహీన జనులందగునే ತಗುಲನ್. ಗುಣಹೀನ ಜನುಲಂದಗುನೇ ತಗುಲನ್. ನೋಡ್ ರುಕ್ಮಿಣಿ, ನಿನಗೆ ಲೋಕಾರೂಢಿ ಗೊತ್ತಿಲ್ಲ.
ಈ ಪ್ರಪಂಚದಲ್ಲಿ ಹೇಗೆ ನಡೆಯುತ್ತಪ್ಪ ಅಂತಂದ್ರೆ, ಸಿರಿ ಅಂದ್ರೆ ಸಂಪತ್ತು, ಐಶ್ವರ್ಯ, ವಂಶ, ರೂಪ, ಅವರ ಒಂದು ಸ್ಥಾಯಿ, ಅವರಿಗಿರ್ತಕ್ಕಂಥ ಪದವಿ, ಅಂತಸ್ತು, ಇವೆಲ್ಲ ತುಂಬಾ ಮುಖ್ಯವಾಗುತ್ತಮ್ಮ. ವಿವಾಹ ಸಂಬಂಧದಲ್ಲಾಗ್ಲಿ, ಸ್ನೇಹ ಸಂಬಂಧದಲ್ಲಾಗಲಿ, ಇವೆಲ್ಲ ಸರಿಯಾಗಿರ್ಬೇಕು. ಸಂಬಂಧ ಸರಿಯಾಗಿರೋದು ಯಾವಾಗ? ಎಲ್ಲ ಸರಿಸಮಾನವಾದ ಅಂತಸ್ತುಳ್ಳವರೊಡನೆ, ಸರಿಸಮಾನವಾದಂತಹ ಐಶ್ವರ್ಯ ಇರುವವ್ರ ಜೊತೆಲೇ ಸ್ನೇಹ ಮಾಡ್ತಾರೆ ಪ್ರಪಂಚದಲ್ಲಿ. ವಂಶಗಳು ಉನ್ನತವಾದ ವಂಶ, ನಮ್ಮದು ಮಹಾ ಘನವಾದ ವಂಶ ಅಂತಂದ್ರೆ ಅಂತವರು ಅಂಥ ವಂಶದಲ್ಲಿರೋರ್ನೇ ಆರಿಸಿ ಸ್ನೇಹ ಮಾಡ್ಕೊಳ್ತಾರೆ. ಎಲ್ಲ ಸಮಾನ ಸ್ಥಾಯಿಯಲ್ಲಿದ್ದರೆ ಮಾತ್ರ ಸ್ನೇಹ, ವಿವಾಹ ಇವು ನಡೀತಕ್ಕಂಥದ್ದು ಪ್ರಪಂಚದಲ್ಲಿ. ಈ ಯಾವುದರಲ್ಲಿ ಒಂದು ಹೆಚ್ಚು ಕಡಿಮೆ ಇದ್ರೂ ಕೂಡ ಆ ಸಂಬಂಧಗಳಾಗ್ಲಿ, ಆ ಸ್ನೇಹವಾಗ್ಲಿ ಬಹಳ ಕಾಲ ನಿಲ್ಲೋದಿಲ್ಲ. ಅಂಥದ್ರಲ್ಲಿ ನಿನಗೇನು ತಿಳಿತಿಲ್ಲ, ನೀನು ಮೃಗಾಕ್ಷಿ, ಮುಗ್ಧೆ ನೀನು. ತಗದನಿ ಎರುಗವು ಮಮ್ಮಂ ದಗಿಲಿತಿವಿ. ನಿನಗೆ ಗೊತ್ತಿಲ್ಲ, ನೀನು ರಾಜಕುಮಾರಿ, ನಿನ್ನ ತಂದೆಯೋ ಮಹಾವೀರಾದಿ ವೀರನಾದ ರಾಜ, ಅಣ್ಣನೋ ಒಳ್ಳೆ ಪ್ರತಾಪವಂತ. ಅಂತಹವ್ರ ಮನೆಯಿಂದ ಯಾವುದೇ ರಾಜ್ಯದ ರಾಜನ ಅಲ್ಲದ ನನ್ನನ್ನ ಹಿಂದೆ ಬಂದುಬಿಟ್ಟಿಯಲ್ಲ ನೀನು, ನಿನಗೇನು ತಿಳಿಯಲ್ಲ. ಆದ್ರಿಂದ ನಿನಗೆ ದೀನಂದಪ್ಪಗು, ನಿನಗೆ ಕಷ್ಟ ತಪ್ಪಲ್ಲಮ್ಮ, ನೀನು ನನ್ನನ್ನು ಹಿಂದೆ ಬಂದ್ಬಿಟ್ಟಿದೀಯ. ದಗಿನ ಮನಿಜೇಂದ್ರನೊಕ್ಕ ನಿನ್ ದಗುಲುಮು. ನೀನು ಒಂದು ಕೆಲಸ ಮಾಡಬೇಕಾಗಿತ್ತು. ನಿನಗೆ ಸರಿ ಹೊಂದತಕ್ಕಂಥ ನಿನ್ನ ರೂಪ, ಐಶ್ವರ್ಯ, ನಿಮ್ಮ ತಂದೆ ಮನೆಯ ಒಂದು ವೈಭವ, ಅಂತಸ್ತು, ಇದಕ್ಕೆ ಸರಿಸಾಟಿಯಾಗಿರತಕ್ಕಂತಹ ಒಬ್ಬ ರಾಜಕುಮಾರನನ್ನ ನೋಡಿ ಮದುವೆ ಮಾಡ್ಕೋಬೇಕಾಗಿತ್ತು. ಗುಣಹೀನ ಜನಲನ್ ತಗುನೇ ತಗುಲನ್. ನನ್ನಂತ ಗುಣಹೀನರನ್ನ ಸ್ನೇಹ ಸಂಬಂಧ ಮಾಡ್ಕೊಂಡ್ಬಿಟ್ಟಿಯಲ್ಲ, ಇದು ನಿನಗೆ ಸರಿನಾ? ನಿನಗೇನು ತಿಳಿಯಲ್ಲ, ನೀನಿನ್ನ ಮುಗ್ಧೆ, ಮೃಗಾಕ್ಷಿ. ಇನ್ನ ಕೀಟಲೆ ಮುಂದುವರಿಸ್ತಾನೇ ಇದ್ದಾನೆ. సాల్వజరాసంద చైత్యాదిరాజలు చలగినన్ వీక్షించి మలయుచుండ, అదిగా కరుక్మిణి అన్నయు గర్వించి వీర్యమదాంధుడై వెలయుచున్న, వారి గర్వంబులు వారింపగా గోరి చెలువ నిన్నోడిచి తెచ్చితిమిగాని, కాంతాతనూజార్త కాముకులముగాము కామమోహాదులం గ్రంథుకొనము. వినుం ఉదాసీనులము క్రియా విరహితులము, పూర్ణులము మేము నిత్యాత్మబుద్ధితోడ, వెలుగుచుందుము గృహదీప విధము మెరసి, నవలతా తన్వి మాతోడ ನವಯವಲದು. ಇಲ್ಲಿ ಕೃಷ್ಣನೇ ರುಕ್ಮಿಣಿ ಎತ್ತತಕ್ಕಂತಹ ಪ್ರಶ್ನೆಯೊಂದನ್ನು ತಾನೇ ಎತ್ತಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಅವಳು ಕೇಳ್ಬೋದಲ್ವಾ, ನೀನು ಈ ಥರ ನನ್ನನ್ನು ಮದುವೆ ಮಾಡ್ಕೋಬಾರ್ದಾಗಿತ್ತು, ಅವ್ರನ್ನ ಯಾರನ್ನಾದ್ರೂ ಮಾಡ್ಕೋಬೇಕಿತ್ತು ಅಂತ ಕೃಷ್ಣ ಹೇಳಿದ್ ಕೇಳಿ, ಹಾಗಾದ್ರೆ ನನ್ನನ್ನು ಯಾಕೆ ಅಪಹಾರ ಮಾಡ್ಕೊಂಡು ಬಂದೆ? ಹಾಗಾದ್ರೆ ನೀನು ಯಾಕೆ ಅಷ್ಟು ರಾಜರನ್ನೆಲ್ಲ ಸೋಲ್ಸಿ ನನ್ನನ್ನ ರಥದಲ್ಲಿ ಎತ್ಕೊಂಡು ಬಂದು ಇಲ್ಲಿ ಮದುವೆ ಮಾಡ್ಕೊಂಡೆ ಅಂತ ಎಲ್ಲಿ ಕೇಳ್ಬಿಡ್ತಾಳೋ ಅಂತ ಅದಕ್ಕೂ ಮೊದಲೇ ಉತ್ತರನೂ ಅವನೇ ಕೊಟ್ಬಿಟ್ಟ. ಸಾಲ್ವ, ಜರಾಸಂಧ, ಚೈತ್ಯಾದಿ ರಾಜರು ಅವರು ದುರಹಂಕಾರದಿಂದ ಮೆರಿತಾ ಇದ್ರು, ನಿನ್ನ ಮೇಲೆ ಅವರ ದೃಷ್ಟಿ ಇಟ್ಟಿದ್ರು. ಅದಲ್ಲದೆ ನಿನ್ನ ಅಣ್ಣನಾದಂಥ ರುಕ್ಮಿ ಕೂಡ ಅಹಂಕಾರದಿಂದ ತಿರುಗುತ್ತಾ ಇದ್ದ. ಅಹಂಕಾರ ಅನ್ನತಕ್ಕಂತಹದ್ದು, ಗರ್ವ ಅನ್ನತಕ್ಕಂಥದ್ದು, ಮದ ಅವನ ಕಣ್ಣುಗಳನ್ನ ಕುರುಡು ಮಾಡಿತ್ತು ನಿನ್ನಣ್ಣನಾದ ರುಕ್ಮಿಗೆ. ಹೀಗೆ ಮೇಲೆ ಹೇಳಿದಂಥ ರಾಜರ ಮತ್ತು ನಿನ್ನ ಅಣ್ಣ ರುಕ್ಮಿಯ ಗರ್ವಗಳನ್ನ ನಿವಾರಿಸ್ಬೇಕು ಅಂತಾನೆ ನಾನು ನಿನ್ನನ್ನ ಓಡಿಸ್ಕೊಂಡು ಕರ್ಕೊಂಡು ಬಂದೆ ಹೊರತು, ಅದಕ್ಕೋಸ್ಕರ ನಾನು ಕರ್ಕೊಂಡು ಬಂದ ಹೊರತು ನನಗೆ ಹೆಣ್ಣಿನ ಮೇಲಾಗ್ಲಿ, ಐಶ್ವರ್ಯದ ಮೇಲಾಗ್ಲಿ ಯಾವುದ್ರ ಮೇಲೂ ನನಗೆ ವ್ಯಾಮೋಹ ಇಲ್ಲ. ಕಾಮ, ಮೋಹ ಮೊದಲಾದ್ದೆಲ್ಲ ನನ್ನಿಂದ ದೂರವೇ ಇರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ವಾರಿ ಗರ್ವಂಬುಲು ವಾರಿಂಪಗಾಗೋರಿ ಚೆಲುವ ನಿನ್ನೋಡಿಚಿ ತೆಚ್ಚಿತೀನಿ. ಆದರೆ ನನಗೆ ಕಾಮ ಮೋಹಾದಿಗಳಲ್ಲಿ ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲ. ವಿನುಂ ಉದಾಸೀನುಲಮು ಕ್ರಿಯಾ ವಿರಹಿತುಲಮು. ಅಮ್ಮ, ನಾನು
ನಿತ್ಯ ಆತ್ಮದಲ್ಲೇ ನಾನು ಮೋಹ ನನಗೆ ಅಷ್ಟೇ. ನಾನು ಏನು ಕೆಲಸ ಮಾಡೋಕ್ಕೂ ನನಗೆ ಅಷ್ಟೊಂದು ಉತ್ಸಾಹ ಇಲ್ಲ, ಉದಾಸೀನ ನನಗೆ. ನಿತ್ಯವಾದಂತಹ ನಾನು ಅನ್ನತಕ್ಕಂಥ ಪ್ರಜ್ಞೆಯಿಂದ ನಾನು ಅಂದರೆ ನನ್ನಲ್ಲೇ ನಾನು ಆತ್ಮಾರಾಮನಾಗಿ ಇರ್ತೀನಿ ನಾನು. ಅದು ಹೇಗಪ್ಪ ಅಂತಂದರೆ ಗೃಹದೀಪ ವಿಧಮು ಅಂತಂದರೆ ಮನೆ ಒಳಗೆ ದೀಪ ಹಚ್ಚಿಟ್ಬಿಟ್ಟು ಬೀದಿ ಬಾಗಿಲು ಮುಂದೆ ಹಾಕಿದರೆ ಈ ಮನೆ ಒಳಗಿನ ದೀಪದ ಪ್ರಕಾಶ ಹೊರಗೆಲ್ಲಾದ್ರೂ ಪ್ರಕಾಶ ಬೀರಲಿಕ್ಕೆ ಸಾಧ್ಯವೇ? ಆ ರೀತಿ ನನ್ನೊಳಗೆ ನಾನಿರ್ತೀನಷ್ಟೇ. ಅಂದರೆ ಆತ್ಮಾರಾಮ, ನಾನು ಸ್ವಯಂ ಪ್ರಪೂರ್ಣ, ನಿರ್ಗುಣ ನಿರಾಕಾರ, ನನಗೆ ಏನೂ ಅಂಟಲ್ಲ ನನಗೆ ಅನ್ನೋದು ನಿರಂಜನ ನಾನು ಅಂತ ಹೇಳ್ತಾ ಇರ್ತಕ್ಕಂತಹದ್ದು. ಅಂದರೆ ಭಗವಂತನನ್ನ ಈ ವಿಧದಲ್ಲಿ ಪೋತನಾಮಾತ್ಯರು ನಿರಂಜನನಾದಂತಹ ನಿತ್ಯ ಪ್ರಪೂರ್ಣನಾದಂತಹ ಆ ನಿರ್ಗುಣ ಪರಬ್ರಹ್ಮನ ಸ್ತೋತ್ರವನ್ನ ಇದು ಒಂತರಹ ಛಲಾಕ್ಷರಗಳು ಅಂತ ಇರುತ್ತಲ್ಲ, ಒಂದು ವ್ಯಾಜದಿಂದ ಭಗವಂತನನ್ನ ವರ್ಣಿಸ್ತಾ ಇದ್ದಾರೆ. ಆದರೆ ಲೌಕಿಕವಾದಂಥ ಅರ್ಥ ತೆಗೆದುಕೊಂಡ್ರೆ ರುಕ್ಮಿಣಿಯನ್ನ ಛೇಡಿಸ್ತಾ ಇರೋ ರೀತಿಯಲ್ಲಿ ಇದೆ. అని ఇట్లు భగవంతుడైన హరి తన్నన్ బాయక సేవించుటం ప్రియురాలను పట్టంపు దేవిన నేడి రుక్మిణీ దర్పంబు నేర్పునన్ ఉపసంహరించి ఊరకుండినాన్ ఆ మానవతి అప్రియంబులున్ అపూర్వంబులునైన మనోవల్లభు మాటలు విని దురంతంబైన చింతాభరంబున ಸಂತಾಪಂಬುನೊಂದುಚು. ಇದೆಲ್ಲ ನಾಟಕ ಶ್ರೀಹರಿದು. ಯಾರಿಗಾದರೂ ಮನಸ್ಸಿನಲ್ಲಿ ಒಂದು ಚೂರು ಹೆಮ್ಮೆನೋ ಗರ್ವನೋ ಹುಟ್ಟಿತು ಅಂದ್ರೆ ಅದನ್ನು ನಿರ್ಮೂಲನೆ ಮಾಡುವವರೆಗೂ ನಮ್ಮ ಈ ಕೃಷ್ಣ ಪರಮಾತ್ಮನಿಗೆ ಆಗಲ್ಲ. ಎಲ್ಲರ ಗರ್ವವನ್ನು ಅವನು ತೊಲಗಿಸ್ಬೇಕು ಮೊದಲು. ಈ ರುಕ್ಮಿಣಿ ದೇವಿಗೆ ಹರಿ ತನ್ನೊನ್ ಬಾಯಕ ಸೇವಿಂಚಡಂ ಪ್ರಿಯುರಾಲನು ಪಟ್ಟಪು ದೇವಿನ ನೆಡಿ ರುಕ್ಮಿಣಿ ದರ್ಪಂಬು. ಅಂದರೆ ರುಕ್ಮಿಣಿ ದೇವಿ ಪಟ್ಟದ ರಾಣಿ, ಮೊದಲೇ ಮದುವೆ ಮಾಡ್ಕೊಂಡವನು. ಮತ್ತೆ ಈ ಶ್ರೀಹರಿ ನನ್ನನ್ನು ಬಿಟ್ಟಿರೋದಿಲ್ಲ, ನಾನೇ ಅವನಿಗೆ ಪ್ರಿಯೆ ಅನ್ನತಕ್ಕಂತಹ ಭಾವ ರುಕ್ಮಿಣಿ ಮನಸ್ಸಿನಲ್ಲಿ ಬಂದಿತ್ತು. ಅದನ್ನು ನಿವಾರಿಸ್ಲಿಕ್ಕೋಸ್ಕರ ನೇರ್ಪುನನ್ ಉಪಸಂಹరించి ಜಾಣತನದಿಂದ ವ್ಯಾಜದಿಂದ ಬೇರೆ ಮಾತು ಛೇಡಿಸೋ ಮಾತುಗಳನ್ನಾಡಿ ಅವಳ ಮನಸ್ಸಿನಲ್ಲಿರತಕ್ಕಂತಹ ಗರ್ವ ಮೂಲವನ್ನು ತೆಗೆದುಹಾಕೋದು ಇವನ ಕೃಷ್ಣನ ಒಂದು ಉಪಾಯ. ಹಾಗೆಲ್ಲ ಮಾತಾಡ್ಬಿಟ್ಟು ಅವನು ಸುಮ್ಮನೆ ಮಲ್ಕೊಂಡ, ಮೌನ ವಹಿಸಿ ಮಲಗಿದ. ಊರಕುಂಡಿನ ಸುಮ್ಮನೆ ಇದ್ದ. ಆಗ ಆ ಮಾನವತಿಯಾದಂತಹ ರುಕ್ಮಿಣಿ ದೇವಿಗೆ ಯಾವತ್ತೂ ಕೇಳಿಲ್ಲ ಈ ರೀತಿಯಾದಂತಹ ಮಾತುಗಳನ್ನು. ಅಪ್ರಿಯಂಬುಲು ಅಪೂರ್ವಂಬುಲು ನೈನ ಮನೋವಲ್ಲಭು ಮಾಟಲು, ತನ್ನ ಪ್ರಿಯನಾದಂತಹ ತನ್ನ ಪತಿಯಾದ ಮನೋವಲ್ಲಭನಾದಂತಹ ಕೃಷ್ಣನಿಂದ ಇಂತಹ ಮಾತೆ, ಈ ರೀತಿಯಾದ ಮಾತು ನಾನು ಯಾವತ್ತೂ ಕೇಳಿರ್ಲಿಲ್ವಲ್ಲ ಅನ್ನೋ ಒಂದು ದುಃಖ ಅವಳ ಮನಸ್ಸನ್ನು ಆವರಿಸ್ಬಿಡುತ್ತೆ. ಆ ಚಿಂತಾಭರದಿಂದ ಸಂತಾಪವನ್ನು ಹೊಂದಿ ರುಕ್ಮಿಣಿ ದುಃಖಿಸುತ್ತಾ ನಿಂತ್ಕೊಳ್ತಾಳೆ. ಕಾಟುಕ ನೆರೆಯಂಗ ಗನ್ನೀರು ವರದಲೈ ಕುಚಕುಂಭಯುಗಳ ಕುಂಕುಮ ಮೊದಡಿಯ ಬಿಡುವಕ ಬೆಡಲೆಡು ಬೇಡಿ ನಿಟ್ಟೂರ್ಪುಲ ಲಾಲಿತಾದರ ಕಿಸಲಯ ಮುಗಂದ ಜಲುವಂಬು ನೆರಿದಪ್ಪಿ ಚಿನ್ನ ಬೋವುಚುನುನ್ನ ವದನಾರವಿಂದಂಬು ವಾಡುದೋಪ ಮಾರುತಾಹತಿದೂಲು ಮಹಿತ ಕಲ್ಪಕವಲ್ಲಿ ವಡವುನ ಮೇನ್ ವಡವಡವಡಂಕ ಜಿತ್ತ ಮೆರಿಯಂಗ ಜಕ್ಕಿಟ ಜಯ್ಯ ಸೇರ್ಚಿ ಕೌತುಕಂಬೇದಿ ಪದತಲಗ್ರಮುನ నేలవ్రాసి పెంపుచుమో మరవాచి వగలన్ బొందె మవ్వంబు గందిన పువ్వు ಬೋಲೆ. ಕಾಟುಕ ನೆರೆಯಂಗ ಗನ್ನೀರು ವರದಲೈ, ತನ್ನ ಮನೋವಲ್ಲಭನಾಡಿದಂಥ ಮಾತುಗಳಿಂದ ದುಃಖ ಉಕ್ಕಿ ಬರ್ತಾ ಇದೆ. ಕಣ್ಣೀರು ವರದಲೈ, ವರದಲು ಅಂದ್ರೆ ಪ್ರವಾಹ, ಅಂದರೆ ಕಣ್ಣಿಂದ ನೀರು ಧಾರಾಕಾರವಾಗಿ ಸುರಿತಾ ಇದೆ. ಕಣ್ಣಿನಲ್ಲಿ ಅಲಂಕಾರ ಮಾಡಿಕೊಂಡಿದ್ದಂಥ ಕಾಡಿಗೆ ಎಲ್ಲ ಕರಗಿ ಹೋಗ್ತಾ ಇದೆ. ಕರಗಿದ್ದು ಕುಚಕುಂಭಯುಗಳ ಕುಂಕುಮ ಮುದಡಿಯ, ಅವಳು ವಕ್ಷಸ್ಥಳಕ್ಕೆ ಲೇಪಿಸಿಕೊಂಡಿದ್ದಂತಹ ಕುಂಕುಮ ಹೂವು ಗಂಧ ಇದೆಲ್ಲವೂ ಕೂಡ ನೆನೆದು ಹೋಗ್ತಾ ಇದೆ.
ವಿಡುವಕ ವೆಡಲೆಡು ವೇಡಿ ನಿಟ್ಟೂರ್ಪುಲ ಲಾಲಿತಾದರ ಕಿಸಲೆಯ ಮುಗಂತನ್. ಅವಳು ಬರೀ ಕಣ್ಣೀರೇ ಅಪ್ಪ ಅಂತ ನಿಟ್ಟುಸಿರು ಬಿಡ್ತಾ ಇದ್ದಾಳೆ. ಬಿಸಿ ಬಿಸಿ ಉಸಿರು, ದುಃಖದಿಂದ ಅತ್ತಾಗ ಬಿಸಿ ಉಸಿರೇ ಬರುದು. ಆನಂದದ ಕಣ್ಣೀರು, ಸಂತೋಷ ಬಾಷ್ಪಗಳಾದರೆ ಅದು ತಣ್ಣಗಿರುತ್ತೆ. ಇದು ಬಿಸಿ ಉಸಿರು ಬಿಡ್ತಾ ಇದ್ದಾಳೆ. ಒಳಗಿನ ಆ ಕಾವು, ಅವನ ಆಡಿದ ಮಾತುಗಳು ಹೃದಯವನ್ನ ಭೇದಿಸಿ ಅಲ್ಲಿ ಉಂಟು ಮಾಡಿರ್ತಕ್ಕಂಥ ತಾಪದಿಂದ ಬಿಸಿ ಬಿಸಿ ಉಸಿರು ಬಿಡ್ತಾ ಇದ್ದಾಳೆ. ವಿಡುವಕ ಬೆಡಲೇಡು ವೇಡಿ ನಿಟ್ಟೂರ್ಪುಲ, ಬಿಸಿಯಾದ ನಿಟ್ಟುಸಿರು ಬಿಡ್ತಾ ಇದ್ರೆ ಲಾಲಿತಾದರ ಕಿಸಲೆಯ ಮುಗಂಧ. ಅವಳ ಅದರಗಳು ಕೋಮಲವಾದ ಅವಳ ಅದರಗಳು ಕಂದಿ ಹೋಗ್ತಾ ಇದೆ, ಬಾಡಿ ಹೋಗ್ತಾ ಇದೆ. ಚೆಲುವೊಂಬು ನೆರಿದಪ್ಪಿ ಚಿನ್ನಬೋವುಚು ನುನ್ನ ವದನಾರವಿಂದಂಬು ವಾಡುದೋಚ ದೋಪ ಅಂತಂದ್ರೆ ಅವಳ ಚೆಲುವಿಕೆ ಎಲ್ಲ ಒಂದು ನಿಮಿಷಕ್ಕೆ ಕುಗ್ಗು ಹೋಯ್ತು. ಕುಗ್ಗು ಹೋಗಿ ಆ ಮುಖಾರವಿಂದ ಬಾಡು ಹೋಗಿದೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದ್ದಾಳೆ. ಮಾರುತಾಹತಿ ಧೂಳು ಮಹಿತ ಕಲ್ಪಕವಲ್ಲಿ ವಡವುನ ಮೇನ್ ವಡವಡ ವಡಂಕ. ವಡಕು ಅಂತಂದ್ರೆ ನಡುಗಿ ಹೋಗೋದು. ಮಾರುತ ವಿಪರೀತವಾದ ಜಂಝಾವಾತ ಬೀಸಿದ್ರೆ ಅದರಿಂದ ನೊಂದಂತಹ ಕಲ್ಪವಲ್ಲಿ ತೂರಿ ಬಿದ್ದು ಹೋಗುತ್ತೆ. ಬಳ್ಳಿಗಳು ಎಷ್ಟು ಹೊತ್ತು ತಡೆಯಬಲ್ಲದು? ಗಾಳಿ, ಬಿರುಗಾಳಿಯ ಒಂದು ಇದನ್ನ ಆಕ್ರಮಣ ಎಷ್ಟು ಹೊತ್ತು ತಡೆಯುತ್ತೆ? ನಡಿಗೆ ಬಿದ್ದು ಹೋಗುತ್ತೆ. ಆ ರೀತಿ ಇವಳ ಶರೀರಾದ್ಯಂತ ಕಂಪಿಸ್ತಾ ಇದೆ, ಆ ದುಃಖಕ್ಕೆ ಕಂಪಿಸಿ ಹೋಗ್ತಾ ಇದೆ. ಚಿತ್ತ ಮೆರಿಯುಂಗ ಜೆಕ್ಕಿಟೆಂಜೆಯ ಜೇರ್ಚಿ, ಮನಸ್ಸು ಕೋಲಾಹಲ ಹೊಂದಿದೆ, ಹೃದಯ ಘಾಸಿಗೊಂಡಿದೆ, ನೋವು ತುಂಬಿದೆ. ಅದರಿಂದ ಅವಳೇನ್ ಮಾಡಿದ್ಲು? ಚೆಕ್ಕಿಟ ಚಯ್ಯ ಚೇರ್ಚಿ, ಕೆನ್ನೆಗೆ ಕಪೋಲಗಳಿಗೆ ತನ್ನ ಕೈಯನ್ನ ಆಸರೆಯಾಗಿ ಕೊಟ್ಟು ಬೇಜಾರಿಂದ ಏನು ಮಾಡ್ತಾ ಇದ್ದಾರೆ? ಪದತಲಾಗ್ರಮನ ನೀಳ ವ್ರಾಸಿ ಪೆಂಪುಚು ಅಂತಂದ್ರೆ ನೆಲದ ಮೇಲೆ ಸುಮ್ಮನೆ ಮಾತಿಲ್ದೆ ನಿಂತು ಬಿಟ್ಟಿದ್ದಾಳೆ. ಕಣ್ಣಲ್ಲಿ ನೀರು ಸೋರ್ತಾ ಇದೆ, ಬಿಸಿ ನಿಟ್ಟುಸಿರು ಬಿಡ್ತಾ ಇದ್ದಾಳೆ, ನಡುಗ್ತಾ ಇದ್ದಾಳೆ. ಹೃದಯದ ನೋವು ನಿಂದ ಮೈ ನಡುಗು ಹೋಗ್ತಾ ಇದೆ, ನಡುಗ್ತಾ ಇದ್ದಾಳೆ. ತಲೆ ಬಗ್ಗಿಸ್ಕೊಂಡು ತನ್ನ ಕಾಲಿನ ಹೆಬ್ಬೆರಳಿನಿಂದ ನೆಲದ ಮೇಲೆ ಅವ್ಯಕ್ತವಾಗಿ ಏನು ಬರಿಬಹುದು ಆಗ? ಮನಸ್ಸು ಮೂಕವಾಗಿದೆ, ಸೊನ್ನೆಗಳು ಸುತ್ತಾ ನಿಂತಿದ್ದಾಳೆ. ರಾಸಿ ಪೆಂಪುಚು ಮೋ ಮರವಾಚಿ, ಮುಖವನ್ನ ಅರ್ಧ ಬಗ್ಗಿಸ್ಬಿಟ್ಟಿದ್ದಾಳೆ. ಪೊಂದೆ ಮವ್ವಂಬು ಗಂಧಿನ ಪೂವು ಬೋಲೆ. ಆಗ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂದ್ರೆ ಬಾಡಿ ಹೋದ ಪುಷ್ಪದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾಳೆ ರುಕ್ಮಿಣೀ ದೇವಿ. ಅಲಿಕುಲವೇಣಿ ತನ್ನನ್ರಿಯುಡಾಡಿನ ಅಪ್ರಿಯ ಭಾಷಲಿಮ್ಮೆಯನ್, ಸೊಲವಕ ಕರ್ಣರಂಧ್ರಮುಲ ಸೂದುಲು ಚೊಚ್ಚಿನ ರೀತಿಗಾಗ ಬೆಬ್ಬುಲಿರೋದವಿನ್ನ ಲೇಡಿಕ್ರಿಯಂ ಬೋಲ್ಪರಿಚೇಷ್ಟಲು ದಕ್ಕಿ ನೀಲಪೈ ವಲನರಿ ವ್ರಾಲೆಗೀಲೆಡಲಿ ವ್ರಾಲಿನ ಪುತ್ತಡಿ ಬೊಮ್ಮ ಕೈವಡಿನ್. ಅಲಿಕುಲವೇಣಿ ಅಂದ್ರೆ ಭ್ರಮರವೇಣಿ, ಭ್ರಮರ ಕುಂತಳೆ ಅಂತಾರೆ. ಅಂದ್ರೆ ಗುಂಗುರು ಗುಂಗುರಾದಂಥ ಒತ್ತಾದಂಥ ಕೇಶರಾಶಿಯನ್ನು ಹೊಂದಿದ್ದಂಥ ರುಕ್ಮಿಣೀ ದೇವಿ ತನ್ನನ್ನು ಕುರಿತು ಪ್ರಿಯನಾದಂತಹ ಕೃಷ್ಣ ಆಡಿದ ಅಪ್ರಿಯ ಭಾಷೆಗಳನ್ನು ಕೇಳಿದ್ಲು. ಅದೆಂದಾದರೂ ಅವಳಿಗೆ ಸಹಿಸಕ್ಕೆ ಸಾಧ್ಯವೇ? ನೀನೇ ಶರಣು ಶರಣಾರ್ಥಿ ಅಂತ ಅವನ ಹಿಂದೆ ಓಡ್ ಬಂದವಳು, ಯಾವುದೇ ಒಂದು ತಂದೆ ಅಣ್ಣ ಯಾರ ವಿರೋಧವನ್ನೂ ಲೆಕ್ಕಿಸದೆ ಅವನನ್ನೇ ನಂಬಿ ಬಂದಂತಹ ಅವಳಿಗೆ ಈ ರೀತಿಯಾದಂತಹ ಮಾತುಗಳಾಡಿದ್ರೆ ಅವಳು ಹೇಗೆ ತಡ್ಕೊಳ್ಳಬಲ್ಲಳು? ಸೊಲಭಕ ಕರ್ಣರಂಧ್ರ ಮೂಲ ಸೂದುಲು ಚೊಂಪಿನ ರೀತಿ, ಕಿವಿಗಳಿಗೆ ಶೂಲಗಳು ತಿವಿದಂತಾಯ್ತು ಅವಳಿಗೆ. ಅವನ ಆಡಿದ ಮಾತುಗಳು ಕರ್ಣರಂಧ್ರಗಳ ಮೇಲೆ ಬಿದ್ದು ಕಿವಿಗೆ ಸೂಜಿಗಳಲ್ಲಿ ಶೂಲಗಳಲ್ಲಿ ಇರಿದಂತಾಯ್ತು. ಬೆಬ್ಬುಲಿರೋದವಿನ್ನ ಲೇಡಿಕ್ರಿಯಂ ಅಂತಂದ್ರೆ ದೊಡ್ಡ ಹುಲಿ ಗರ್ಜನೆ ಮಾಡಿದ್ರೆ ಜಿಂಕೆ ಎಷ್ಟು ಬೆದರಿ ಹೋಗುತ್ತೋ ಆ ರೀತಿ ಚೇಷ್ಟಲು ದಕ್ಕಿ ನೇಲಪೈ ಪಲನರಿ ವ್ರಾಲೆ ಗೀಲೆಡಲಿ ವ್ರಾಲಿನ ಗೀಲು ಕೀಲು ಎಡಲಿ ವ್ರಾಲಿನ ಅಂತಂದ್ರೆ ಈ ಕೈ ಕಾಲು ಎಲ್ಲ ಕೂಡಿಸಿರ್ತಕ್ಕಂಥ ಪುತ್ತಡಿ ಬೊಮ್ಮ ಅಂತ ಇರುತ್ತೆ, ಬೊಂಬೆಗಳಿರುತ್ತೆ, ಬಂಗಾರದ ಬೊಂಬೆಗಳು ಅಥವಾ ಬೊಂಬೆಗಳು. ಆ ಬೊಂಬೆಗಳಿಗೆ ಏನೋ ಕೈ ಕಾಲು ಕೂರಿಸಿರೋ ಕಡೆ ಏನಾದರೂ ಬಿಟ್ಟು ಹೋಗ್ಬಿಟ್ರೆ ಏನಾಗುತ್ತೆ? ಕಾಲು ಮುರಿದಂಗಾದರೆ ಬಿದ್ದು ಹೋಗ್ಬಿಡುತ್ತೆ. ಆ ರೀತಿ ಅವಳಿಗೆ ಸಂಧಿ ಬಂಧಗಳೆಲ್ಲವೂ ಕೂಡ ಸಡಿಲವಾಗೋಯ್ತು, ಜಂಘಾಬಲಗಳು ಉಡ್ಗೋಯ್ತು. ಅವಳ ಮನಸ್ಸಿನ ಆಂದೋಲನ ತಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ಅವಳು ಹಾಗೆ ನೆಲದ ಮೇಲೆ ಸ್ಪೃಹೆ ತಪ್ಪಿ ಬಿದ್ದು ಬಿಟ್ಲು.
ఇట్లు వ్రాలిన ప్రణతాం నాయుడు కృష్ణుడంతన్ గదిసన్ బాష్పావరుద్ధారుణేక్షణ విస్రస్త వినూత్న భూషణ దురుక్త క్రూర నారాచ శోషణన్ ఆలింగిత ధారుణిన్ నిజ కులాచారైక సద్ధర్మచారిణి విశ్లేషిణి వీతతోషిణిన్ ಪುರಂದ್ರೀಗ್ರಾಮಣಿನ್ ರುಕ್ಮಿಣಿನ್. ಪ್ರಣತಾಂನಾಯನಾದಂತಹ ಕೃಷ್ಣ ಅಂದರೆ ವೇದಗಳೆಲ್ಲವೂ ಕೂಡ ಯಾರನ್ನ ಸ್ತೋತ್ರ ಮಾಡುತ್ತೋ ಆ ರೀತಿಯಾದಂತಹ ಪರಮಾತ್ಮನಾದಂತಹ ಕೃಷ್ಣ ಯಾವಾಗ ರುಕ್ಮಿಣೀ ದೇವಿ ನೆಲದ ಮೇಲೆ ಬಿದ್ದು ಬಿಟ್ಲು ಸ್ಪೃಹೆ ತಪ್ಪಿ, ಆಗ ಬಂದ ನೋಡ್ತಾನೆ, ಅವಳನ್ನ ಸಮಾಧಾನ ಮಾಡೋಣ ಅಂತ ಗದಿಸೆನ್ ಅವಳ ಬಳಿಗೆ ಬರ್ತಾನೆ. ಬಾಷ್ಪ ಅವರುದ್ಧ ಅರುಣೇಕ್ಷಣ, ಅವಳು ಹೇಗೆ ಬಿದ್ದಿದ್ದಾಳೆ ಅಂದರೆ ಕಣ್ಣಲ್ಲಿ ನೀರು ಸುರಿದು ಹೋಗ್ತಾ ಇದೆ, ಅದರಿಂದ ಅವಳಿಗೆ ಕಣ್ಣು ಬಿಟ್ಟು ನೋಡ್ಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ. ಮಿಶ್ರಸ್ತ ವಿನೂತ್ನ ಭೂಷಣ, ಆಗ ತಾನೇ ಪತಿಯನ್ನ ಸೇವಿಸ್ಬೇಕು ಅಂತಂದ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಚೆನ್ನಾಗಿರತಕ್ಕಂಥ ಆಭರಣಾದಿಗಳನ್ನು ತೊಟ್ಟು ಬಂದಿದ್ದು, ಅವೆಲ್ಲ ಚಲ್ಲಾಪಿಲ್ಲಿಯಾಗಿ ಕುತ್ತಿಗೆಯಿಂದ ಸರಗಳು ಎಲ್ಲೆಲ್ಲೋ ವೇಲಾಡ್ತಾ ಇದೆ. ದುರುಕ್ತ ಕ್ರೂರ ನಾರಾಚ ಶೋಷಣ, ಹಾಗೆ ಅವಳಿಗೆ ಆ ದುರುಕ್ತಿಗಳನ್ನ, ಪತಿಯ ಒಂದು ದುರುಕ್ತಿಗಳನ್ನ ಕೇಳಿ ನಾರಾಚಗಳು ಅಂದ್ರೆ ಕ್ರೂರವಾದ ಬಾಣಗಳಂತೆ ಚುಚ್ಚಿ ಅವಳ ಜೀವ ಸೆಲೆಯನ್ನೇ ಬತ್ತಿಸಿ ಬಿಟ್ಟಿದ್ವು. ಆದ್ರಿಂದ ಆಲಿಂಗಿತ ಧಾರುಣಿ, ನೆಲದ ಮೇಲೆ ಬಿದ್ದು ಬಿಟ್ಟಿದ್ದಾಳೆ. ನಿಜ ಕುಲಾಚಾರೈಕ ಸದ್ಧರ್ಮಚಾರಿಣಿ, ಅವಳು ಅತ್ಯಂತ ಅಪೂರ್ವವಾದ ಗೃಹಿಣಿ, ನಿಜ ಕುಲಾಚಾರವನ್ನ ಇಟ್ಕೊಂಡಿದ್ದವಳು, ಪತಿಯೇ ಪರದೈವ ಅಂತ ನಂಬಿದ್ದವಳು. ವೀತತೋಷಿಣಿನ್ ಪುರಂಧ್ರಿ ಗ್ರಾಮಣಿನ್ ರುಕ್ಮಿಣಿನ್, ಪತಿವ್ರತೆಯಲ್ಲಿ ಅಗ್ರಗಣ್ಯೆಯಾದಂತಹ ಅವಳ ಗಂಡನನ್ನ ಇಷ್ಟು ಕಾಲವೂ ಕೂಡ ಸದ್ಧರ್ಮಚಾರಿಣಿಯಾಗಿ ಸೇವಿಸ್ತಾ ಇದ್ದಂಥವಳು ಎಲ್ಲಿ ತನ್ನ ಗಂಡನ ಪ್ರೇಮಕ್ಕೆ ತಾನು ದೂರ ಆಗ್ತೀನೋ ಅಂತಂದ್ಬಿಟ್ಟು ಈ ಭೀತಿಯಿಂದ ಅವಳು ನೆಲದ ಮೇಲೆ ಮಲಗಿಬಿಟ್ಟಿದ್ದಾಳೆ, ಸ್ಪೃಹೆ ತಪ್ಪು ಬಿಟ್ಟಿದ್ದಾಳೆ. ಅಂತಹ ಯುವತೀ ರತ್ನವಾದಂತಹ ಗೃಹಿಣೀ ರತ್ನವಾದಂತಹ ಪತಿವ್ರತಾ ಮಣಿಯಾದಂತಹ ರುಕ್ಮಿಣೀ ಮಣಿಯನ್ನ ಕೃಷ್ಣ ಸಮಾಧಾನ ಮಾಡಲಿಕ್ಕೆ ಅಂತ ಬಳಿಗೆ ಬಂದ. ಕನಿ ಸಂಭ್ರಮಂಬು ನಂದನುವು ನುಂದನುವುಗ ನನುವು ನಂಜಂದನಂ ಬಲ್ಲನಲದಿ ಕಣ್ಣೀರು ಪನ್ನೀಟಗಡಿ ಕರ್ಪೂರಂಪು ಬಲುಕುಲು సెవిలలో బారనూది కరమొప్ప ముత్యాల సరుల చిక్కెడలించి ఉరమునం బొందుగా నిరవు గొలిపి తిలకంబునను ఫలకంబుపై దీర్చి వదలిన భూషణావలులు దొడిగి కమలదళ చారు తాళ వృంతముల విసరి పోలు చూపయ్యద గుజములం బొందు పరచి చిత్తమిగురొత్తనొయ్యన సెదదేర్చి ಬಿಗಿಯಂಗೌಗಿಟ ಚೇರ್ಚನೆಮ್ಮೊಗಮು ನಿಮಿರಿ. ಜಾಣ ಕೃಷ್ಣ, ಅವನಿಗೆ ಗೊತ್ತು ಯಾರನ್ನ ಯಾವಾಗ ಯಾವ ರೀತಿ ಸಮಾಧಾನ ಪಡಿಸ್ಬೇಕು, ಎಲ್ಲಿ ಅವ್ರನ್ನ ತಿದ್ದಬೇಕು, ದುಃಖ ಪಡೋರ್ನ ಯಾವ ರೀತಿ ಸಮಾಧಾನ ಮಾಡಬೇಕು, ಅವರ ಅಂತರಂಗದ ಮರ್ಮ ತಿಳಿದ ನಂತರ ಅವರನ್ನ ಹೇಗೆ ತಾನು ಒಲಿಸ್ಕೋಬೇಕು ಅನ್ನೋದೆಲ್ಲ ತಿಳಿದಿದೆ. ಏನ್ ಮಾಡ್ದ, ಅದು ಅವನಿಗೂ ಕೂಡ ನೋವು ಆಗಿರುತ್ತೆ. ಅಯ್ಯೋ, ನ್ಯಾಯವಾಗಿ ಗೃಹಿಣೀಮಣಿಯಾದಂಥ ರುಕ್ಮಿಣಿಯನ್ನ ನೋಯಿಸಿದ್ನಲ್ಲ ಅಂತ. ಅದರಿಂದ ಏನ್ ಮಾಡ್ದ, ಕಣಿ ಸಂಭ್ರಮಂಬುನ ದನುವುಗ ಅನುವುನನ್ ಚಂದನಂ ಬಲ್ಲನಲದಿ, ಹತ್ರಕ್ಕೆ ಓಡಿ ಬಂದ, ಅವಳನ್ನ ತನ್ನ ತೆಕ್ಕೆಯೊಳಕ್ಕೆ ತೆಗೆದುಕೊಂಡು, ತಾಪ ಹೆಚ್ಚಾದಾಗ ಚಂದನ ತುಂಬಾ ತಂಪು ನೀಡುತ್ತೆ, ಅದರಿಂದ ಚಂದನವನ್ನ ಅವಳ ಹಣೆಗೆ ಎಲ್ಲನೂ ಅಲದಿ ಅಂದ್ರೆ ಸವರಿದ. ಕಣ್ಣೀರು ಪನ್ನೀಟ ಗಡಿಗಿ, ಅವಳ ಕಣ್ಣಿನಲ್ಲಿ ತುಂಬಿದ್ದಂತಹ ಕಣ್ಣೀರನ್ನ ಪನ್ನೀರು ತೆಗೆದುಕೊಂಡು ತೊಳೆದ. ಅವಳ ಕಣ್ಣೀರನ್ನ ಪನ್ನೀರಿನಿಂದ, ಸುಗಂಧಭರಿತವಾದ ಪನ್ನೀರಿನಿಂದ ಕಣ್ಣುಗಳನ್ನ ತೊಳೆದ. ಅಂದ್ರೆ ಹೂವಿನ ಪಕಳೆಗಳಿಂದ ಮಾಡಿರ್ತಕ್ಕಂತಹ ಪನ್ನೀರು ಕೂಡ ತಂಪು ಕೊಡುತ್ತೆ, ಅದರಿಂದ ಕಣ್ಣು ಮೇಲೆ ಆ ಪನ್ನೀರನ್ನ ಚುಂಕರಿಸಿದ. ಕರ್ಪೂರಂಪು ಪಲುಕುಲು ಸೆಬುಲೋ ಬಾರನೂದಿ, ಪಚ್ಚ ಕರ್ಪೂರ ಎಲ್ಲ ತಗೊಂಡು ಉಜ್ಜಿ ಅದನ್ನ
ನುಣ್ಣಗೆ ಪುಡಿ ಮಾಡಿ ಅವಳ ಕಿವಿಗಳ ಬಳಿ ಸವರ್ದ ತಂಪು ಹುಟ್ಸಕ್ಕೆ. ಕರಮೊಪ್ಪ ಮುತ್ಯಾಲ ಸರುಳ ಚಿಕ್ಕೆಡಲಿಂಚಿ. ಅವಳು ಅಸ್ತವ್ಯಸ್ತವಾಗಿ ಬಿದ್ದು ಬಿಟ್ಟಿದ್ಲು ಪಾಪ ನೆಲದ ಮೇಲೆ ದುಃಖದ ಆವೇಗದಿಂದ. ಸರಗಳೆಲ್ಲ ಹೇಗೇಗೋ ಹೋಗಿತ್ತಲ್ಲ, ಆ ಸರಗಳನ್ನೆಲ್ಲ ಸರಿಯಾಗಿ ಸರಿ ಮಾಡಿ ಉರಮುನ ಪೊಂದುಗ ನೀರು ಕೊಲುಪಿ ಸರಗಳನ್ನೆಲ್ಲ ಅವಳ ವಕ್ಷಸ್ಥಳದ ಮೇಲೆ ಸರಿಯಾಗಿ ಒಪ್ಪುವ ಹಾಗೆ ಸರಿ ಮಾಡ್ದ. ತಿಲಕಂಬು ಪಾಲ ಫಲಕಂಬು ಬೈದೀರ್ಚಿ. ಹಣೆ ಕುಂಕುಮ ಎಲ್ಲ ಹೇಗೇಗೋ ಹೋಗಿತ್ತಲ್ಲ, ಆದ್ದರಿಂದ ಅವಳ ಫಾಲದಲ್ಲಿ ಚೆನ್ನಾಗಿ ಹೊಳೆಯುವ ಹಾಗೆ ತಿಲಕವನ್ನ ತಿದ್ದಿದ್ದ. ಬದಲಿನ ಭೂಷಣಾವಲುಲು ತೊಡಗಿ. ಅವಳ ಕೈ ಬಳೆಗಳು ಎಲ್ಲ ಜಾರಿ ಹೋಗಿದ್ವು, ಅವುಗಳನ್ನೆಲ್ಲ ಮತ್ತೆ ಅವಳಿಗೆ ತೊಡಿಸಿ ಕಮಲದಳ ಚಾರು ತಾಲವೃಂತ ಮುಲ ವಿಸರಿ, ಕಮಲದ ಎಲೆಗಳಿಂದ ಮಾಡಿರ್ತಕ್ಕಂತಹ ಬೀಸಣಿಗೆ ತರಿಸಿ ಅವಳನ್ನು ತನ್ನ ಒಂದು ತೆಕ್ಕೆಯೊಳಕ್ಕೆ ತೆಗೆದುಕೊಂಡು ಆಲಿಂಗಿಸಿಕೊಂಡು ಆ ಕಮಲಪತ್ರಗಳಿಂದ ಬೀಸಿದ ತಂಪನ್ನು ನೀಡಲಿಕ್ಕೆ. ಪೋಲುಚು ಪಯ್ಯದ ಗುಜಮುಲ ಬಂದು ಪರಿಚಿ. ಸೆರಗು ಅಸ್ತವ್ಯಸ್ತವಾಗಿತ್ತು, ಅದನ್ನು ವಕ್ಷಸ್ಥಳದ ಮೇಲೆ ಸರಿಪಡಿಸಿದ, ಅಂದವಾಗಿ ತಿದ್ದಿದ. ಚಿತ್ತ ಮಿಗುರೊತ್ತ ನೊಯ್ಯನ ಸೆದದೀರ್ಚಿ ಬಿಗಿಯಂಗೌಗಿಟ ಚೇರ್ಚ ನಿಮ್ಮುಗಮು ನಿಮಗೆ. ಅವಳ ಅಂದವಾದಂತಹ ಅವಳ ಮುಖವನ್ನು ಸವಿರಿ ಅವಳಿಗೆ ಸಮಾಧಾನ ಆಗಬೇಕು, ಆ ರೀತಿಯಾಗಿ ಅವಳನ್ನ ಆಲಿಂಗಿಸಿಕೊಂಡ. ನೆರುಳುಗಲ ಮರುನೀಳಂ ಪುಟುರುಲ ಸಿರುಲ ನರುಳುಗೊನಂಜಾಳಿ ನರುలను ಮರುಳುಗೊಲಿಪಿ ಇರುಳು ಗೆಲಿಚಿನ ತುಮ್ಮೆದ ಗರುಲ ದೆಗಡು ಕುರುಲ ನುಲಿದೀರ್ಚಿ ಬಿರುಳಿಡಿ ಕೊಪ್ಪು ಬೆಟ್ಟಿ. ಇಲ್ಲಿ ಆ ರುಕ್ಮಿಣಿಯ ಕೇಶ ಸೌಂದರ್ಯವನ್ನ ವರ್ಣಿಸ್ತಾ ಇದ್ದಾರೆ. ರಕಾರದ ಲಕಾರದ ಅನುಪ್ರಾಸ. ನಿರುಳುಗಲ ಮರುನೀಲಂ ಪುಟುರುಲ ಸಿರುಲ ಅಂದ್ರೆ ನೀಲಮಣಿಗಳ ಕಾಂತಿಗಳಿರುತ್ತಲ್ಲ, ಅದರಿಂದ ಅರುಳುಗೊನ ಜಾಲಿ ಅಂತಂದ್ರೆ ಅದರಿಂದ ಕಪ್ಪ ಕಾಣಿಕೆ ತಗೊಳ್ತಾ ಇದ್ದಂತೆ ಅವಳ ಕೇಶಗಳು. ಅಂದ್ರೆ ಅಷ್ಟು ಒತ್ತಾದ ಕಪ್ಪಾದ ಕುರುಳು. ನರುಳನು ಮರುಳುಗೊಲಿಪಿ ಅಂದ್ರೆ ಯಾರನ್ನಾದ್ರೆ ಆಕರ್ಷಿಸದೇ ಇರುತ್ತೆ ಆ ರುಕ್ಮಿಣೀ ದೇವಿಯ ಕೇಶ ಸೌಂದರ್ಯ. ಕಪ್ಪಾದ ನೀಲಮಣಿಗಳ ಕಾಂತಿಯನ್ನ ಕೂಡ ತಿರಸ್ಕರಿಸ್ತಕ್ಕಂತಹ ಕಾಂತಿಯಿಂದ ಕೂಡಿದಂತಹ ಸೊಬಗು ಅವಳ ಕೇಶದ್ದು. ಇರುಳು ಗೆಲಿಚಿನ ತುಮ್ಮೆದ ಗರುಲದೆಗಡು ಗುರುಲ ಅಂತಂದ್ರೆ ಅವಳ ಶಿರೋಜಗಳು ಹೇಗಿತ್ತು ಅಂತಂತಂದ್ರೆ ದುಂಬಿಗಳ ಗುಂಪು ಒಟ್ಟಾಗಿ ಬಂದ್ರೆ ಏನಾಗುತ್ತೆ, ಕತ್ತಲಿಗಿಂತ ಕಡುಗಪ್ಪಾಗಿರುತ್ತೆ. ಇರುಳ ಗೆಲಿಚಿನ, ಇರುಳು ಗೆಲಿಚಿನ ಅಂದ್ರೆ ಇರುಳನ್ನೇ ಗೆಲ್ತಾ ಇದೆ ಅಂತ. ಅಂದ್ರೆ ಕಪ್ಪ ಅದ ವರ್ಣದಲ್ಲಿ ದುಂಬಿಗಳು ಇರುಳನ್ನ ಗೆಲ್ತಾ ಇವೆ. ಆ ರೀತಿಯಾದಂತಹ ಒತ್ತಾದ ಗುಂಗುರು ಗುಂಗುರಾದಂತಹ ಅವಳ ಕೇಶವನ್ನ ಅವನು ಒಪ್ಪ ಮಾಡಿ ಕುರುಳ ನುಲಿದೀರ್ಚಿ ಬಿರುಳಿಡಿ ಕೊಪ್ಪು ಬೆಟ್ಟೆ. ಕೊಪ್ಪು ಅಂತಂತಂದ್ರೆ ಗಂಟು ಹಾಕೋದು, ಕೇಶದ ಒಂದು ಅಲಂಕಾರ ಮಾಡ್ತಕ್ಕಂಥದ್ದು. ಅವಳ ಕೂದಲೆಲ್ಲ ಸರಿಪಡಿಸಿ ಮುಂಗುರುಳನ್ನ ನೀವಿ ಅವಳ ಮುಖವನ್ನ ಸವರಿ ಅವಳ ನೆಮ್ಮೊಗವನ್ನೆಲ್ಲಾನು ಕೂಡ ಸವರಿ ಮತ್ತೆ ಕುರುಳನ್ನೆಲ್ಲಾನು ನೇವರಿಸಿ ಸರಿ ಮಾಡಿ ಅವಳ ಕೇಶವನ್ನ ಸರಿಪಡಿಸಿ ಅದಕ್ಕೆ ಹೂವಿನ ದಂಡೆಯಿಂದ ಎಲ್ಲ ವಿರುಳು ಇಡಿ, ವಿರುಳು ಅಂತಂದ್ರೆ ಹೂವು, ಹೂವಿನ ದಂಡೆಗಳಿಂದ ಅವಳ ಕೇಶವನ್ನ ಅಲಂಕಾರ ಮಾಡಿದ. ಕಾಮಜನಕ ಇವನಿಗೆ ಹೇಳ್ಕೊಡ್ಬೇಕೆ ನವಮನ್ಮಥ. ಅವಳನ್ನ ಸಮಾಧಾನ ಮಾಡಕ್ಕೆ ಏನೇನು ಮಾಡ್ಬೋದೋ ಎಲ್ಲವನ್ನೂ ಮಾಡ್ತಾ ಇದ್ದಾನೆ, ಶೃಂಗಾರ ಚೇಷ್ಟೆಗಳನ್ನ. ಮುರ ಸಂಹಾರುಂಡಿಂದಿರಗರು ದನಿಲ ಚಲತ್ ಪ್ರಸೂನ ಕಲಿಕಾಂಚಿತ ಸುಂದರ ಶಯ್ಯಂಜೇರ್ಚೆ ಭೀಷ್ಮಕ ವರಪುತ್ರಿನ್ನುತ ಚರಿತ್ರ ವಾರಿಜನೇತ್ರನ್. ಹಾಗೆ ದುಃಖದಿಂದ ಬಳಲಿ ಕುಸಿದು ಧರಾಶಾಯಿಯಾಗಿದ್ದಂಥ ರುಕ್ಮಿಣೀ ದೇವಿಯನ್ನ ಸಮಾಧಾನ ಮಾಡಿ ಅವಳನ್ನು ನೇವರಿಸಿ ಅವಳನ್ನು ಶೃಂಗಾರ ಮಾಡಿ ಅವಳನ್ನ ಮುರಸಂಹಾರನಾದಂತಹ ಶ್ರೀಕೃಷ್ಣ ಸುಂದರ ಶಯ್ಯಜೇರ್ಚೆ ಭೀಷ್ಮಕ ವರಪುತ್ರಿನ್ ನುತ ಚರಿತ್ರನ್ ವಾರಿಜನೇತ್ರನ್ ಅಂತಂದ್ರೆ ಅವಳು ಒಳ್ಳೆಯ ಸದ್ಗುಣಗಳಿರ್ತಕ್ಕಂತಹ ಸುಂದರಿ, ಭೀಷ್ಮಕ ಪುತ್ರಿಯಾದಂಥ ರುಕ್ಮಿಣೀ ದೇವಿ. ಅವಳನ್ನ ಶಯ್ಯೆಯ ಮೇಲಕ್ಕೆ ಅಂದ್ರೆ ಹಾಸಿಗೆಯ ಮೇಲಕ್ಕೆ
ತಲ್ಪದ ಮೇಲಕ್ಕೆ ಎತ್ಕೊಂಡು ಬಂದ. ಅವಳನ್ನು ಆಲಂಗಿಸಿಕೊಂಡು ಎತ್ಕೊಂಡು ಬಂದು ಹಾಸಿಗೆಗೆ ಕರೆದುಕೊಂಡು ಬಂದ. ಆ ಹಾಸಿಗೆ ಹೇಗಿತ್ತಪ್ಪ ಅಂತಂದರೆ, ಇಂದಿಂದಿರ ಗರುದನಿಲ ಚಲತ್ ಪ್ರಸೂನ ಕಲಿಕಾಂಚಿತ ಸುಂದರ ಶಯ್ಯ, ಸುಂದರವಾದಂತಹ ತಲ್ಪ, ಅದರ ಮೇಲೆ ಪ್ರಸೂನಗಳನ್ನು ಹರಡಿದ್ದಾರೆ, ಅಂದರೆ ಹೂವುಗಳನ್ನು ಹರಡಿದ್ದಾರೆ. ಆ ಹೂವುಗಳಿಗೆ ಇಂದಿಂದಿರ ಅಂತಂದರೆ ದೊಡ್ಡ ದೊಡ್ಡ ದುಂಬಿಗಳು ಆ ಹೂವಿಗೋಸ್ಕರ ಆ ಹಾಸಿಗೆ ಸುತ್ತು ಹಾರಾಡ್ತಾ ಇವೆ, ಆ ಹೂವಿನ ಮಕರಂದದಿಂದ ಆಕರ್ಷಿಸಲ್ಪಟ್ಟು. ಅವುಗಳ ಗರುತ್ತಂತಂದರೆ ಅವುಗಳ ರೆಕ್ಕೆಗಳಿಂದ ಹೊಮ್ಮತಕ್ಕಂಥ ಗಾಳಿಯಿಂದ ಆ ತಲ್ಪದ ಮೇಲೆ ಹರಡಿರ್ತಕ್ಕಂಥ ಹೂವುಗಳೆಲ್ಲ ಹಾರ್ತಾ ಇದೆಯಂತೆ. ಅಂದರೆ ಅಷ್ಟು ಅಲಂಕೃತಗೊಂಡಂತಹ ಶಯ್ಯೆಗೆ ಆ ಭೀಷ್ಮಕ ವರಪುತ್ರಿಯಾದಂತಹ ನುತಚರಿತ್ರೆಯಾದಂತಹ ವಾರಜನೇತ್ರೆಯಾದಂತಹ ರುಕ್ಮಿಣೀ ದೇವಿಯನ್ನ ಕೃಷ್ಣ ತನ್ನ ತೋಳುಗಳಿಂದ ಬಳಸಿ ಕರೆದುಕೊಂಡು ಬಂದ. ಇಟ್ಲು ಪಾನುಪುಂಜೇರ್ಚಿ ಮೃದು ಮಧುರ ಭಾಷಣಂಬುಲಂ ಅನುನಯಿಂಚಿನ. ಹೀಗೆ ಅವಳನ್ನು ಕರ್ಕೊಂಡು ಬಂದು ನೆಲದ ಮೇಲೆ ಬಿದ್ದಿದ್ದವಳನ್ನ ಎತ್ಕೊಂಡು ಬಂದು ಆ ಹಾಸಿಗೆ ಮೇಲೆ ಶಯ್ಯೆಯ ಮೇಲೆ ಮಲಗಿಸಿ ಮೃದುವಾದಂತಹ ಮಧುರವಾದ ಭಾಷಣಗಳಿಂದ ಅವಳನ್ನು ಅನುನಯಿಸಿದ ಶ್ರೀಕೃಷ್ಣ.